ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ನೀವೆಲ್ಲ ಆರಾಮಿದ್ದೀರಂತ ತಿಳ್ಕೊಂಡಿದ್ದೀನಿ. ಸೊ ನಾನು ಹಾಗೆ ಆರಾಮಾಗಿದ್ದೇನೆ. ಈಗ ನಾನು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಮೈ ತುಂಬ ಮುಳ್ಳು, ತಲೆ ಮೇಲೆ ಒಂದು ಜುಟ್ಟು, ಬಣ್ಣ ಬಂಗಾರದ ಬಣ್ಣ, ಮೈ ತುಂಬ ಔಷಧಿಯ ಗುಣ. ಗೊತ್ತಾಗಿರ್ಬೋದಲ್ವ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಂತೆ. ಇದೇ ಅನಾನಸಿನ ಬಗ್ಗೆ. ಇದು ತುಂಬ ಒಳ್ಳೆಯದು. ಇದು ಈ ಈ ಟೈಮಲ್ಲಿ, ಈ ಮೂಮೆಂಟಲ್ಲಿ ಈ ಪೈನಾಪಲ್ ಮಾರ್ಕೆಟಿಗೆ ಬರ್ತಾ ಇದ್ದಾವೆ. ಸೊ ಎಲ್ಲರೂ ಈ ಹಣ್ಣನ್ನು ತಿನ್ಬೋದು. ಮತ್ತು ಒಂದು ಏನಂತಂದರೆ, ಗರ್ಭಿಣಿಯವರು ಮಾತ್ರ ಈ ಹಣ್ಣನ್ನು ಯಾವ ಕಾರಣಕ್ಕೂ ತಿನ್ನಬಾರ್ದು. ಮತ್ತು ದೊಡ್ಡವರು ಸಣ್ಣವರು ಎಲ್ಲರೂ ಈ ಹಣ್ಣನ್ನು ಯೂಸ್ ಮಾಡ್ಬೋದು. ಈ ಹಣ್ಣನ್ನು ಜ್ಯೂಸ್ ಮುಖಾಂತರ ಮಾಡಿ ಕುಡಿತಾರೆ. ಮತ್ತು ಕೆಲವು ಅಡುಗೆ ಪದಾರ್ಥಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಅದು ಅಂದರೆ ಸಿಹಿ ಸಾರು, ಮತ್ತು ಹೋಳಿಗೆ, ಮತ್ತು ಸತ್ಯನಾರಾಯಣ ಪೂಜೆ ಪ್ರಸಾದಕ್ಕೆ, ಮತ್ತು ಪಾಯಸ, ಹೀಗೆ ಎಲ್ಲ ಥರದಲ್ಲೂ ಇದನ್ನು ಉಪಯೋಗ ಮಾಡ್ತಾರೆ. ಇದು ತುಂಬ ಆರೋಗ್ಯಕರವಾದ ಹಣ್ಣು ಪೈನಾಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.